ಈ ದಿನ ನಾನು ಪುಸ್ತಕ ವಾಚನಕ್ಕೆ ಡಾಕ್ಟರ್ KP ಪುತ್ತೂರಾಯರ ಮನಮಂಥನ ಶುಭಚಿಂತನ ಆ ಪುಸ್ತಕದಲ್ಲಿನ ಪ್ರಕೃತಿ ವಿಕೃತಿ ಸಂಸ್ಕೃತಿ ಅನ್ನೋ ವಿಷಯವನ್ನ ಓದೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 3 ಪದಗಳಿದೆ: ಪ್ರಕೃತಿ, ವಿಕೃತಿ, ಸಂಸ್ಕೃತಿ. ಮೂರನ್ನು ಪ್ರಾಸಬದ್ಧವಾಗಿ ಇದ್ರೂ ಕೂಡ 3 ಶಬ್ದಗಳು ಭಿನ್ನ ಭಿನ್ನವಾದ ಅರ್ಥವನ್ನ ಹೇಳುತ್ತೆ. ಆದ್ರೆ ಒಂದು ಇನ್ನೊಂದಾಗಿ ಪರಿವರ್ತನೆಗೊಳ್ಳಬಲ್ಲ ಬೇರೆ ಬೇರೆ ಪ್ರಕ್ರಿಯೆಗಳು ಇವು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ 3ರ ಅರ್ಥವನ್ನ ತಿಳ್ಕೊಳಕ್ಕೆ ನಾನು ರಾಜೇಶ್ವರಿ ಗೋವಿಂದರಾಜ್ ಅವ್ರದ್ದು ಬುಕ್ಕಲ್ಲಿ ತುಂಬಾ ಇಷ್ಟ ಆಯ್ತು ಅದರದ್ದು ಡೆಫಿನೇಷನ್ಸ್, ಈ 3ರದ್ದು. ಅದನ್ನ ಹೇಳ್ಬಿಟ್ಟು ಆಮೇಲೆ ಅವ್ರದ್ದು ಪೂರ್ತಿ ಓದ್ತೀನಿ. ಈ ವಿಶ್ವದಲ್ಲಿ ಜನ್ಮ ತಾಳುವ ಪ್ರತಿಯೊಂದು ವಸ್ತುವು ತನ್ನ ಸಹಜ ಗುಣದೊಡನೆ ವ್ಯಕ್ತವಾಗುತ್ತದೆ. ಅದು ಪ್ರಕೃತಿ. ಆ ವಸ್ತುವನ್ನು ಸಾಧ್ಯವಾದಷ್ಟು ಶ್ರೇಷ್ಠ ಮಟ್ಟಕ್ಕೆ ರೂಪಿಸುವುದು ಸಂಸ್ಕೃತಿ. ಆದರೆ ಅದನ್ನು ಹಾಗೆಯೇ ಬಿಟ್ಟು ಎಚ್ಚರ ತಪ್ಪಿ ಅದನ್ನು ಸರಿಯಾಗಿ ಪಾಲಿಸದಿದ್ದರೆ, ಯುಕ್ತ ಸಮಯದಲ್ಲಿ ಅದನ್ನು ಸುಧಾರಿಸದಿದ್ದರೆ ಅಂದು ಆ ವಸ್ತುವಿಗೆ ಉಂಟಾಗುವುದು ವಿಕೃತಿ. ಈ 3 ಡೆಫಿನೇಷನ್ಸ್ ನ ಅರ್ಥ ಮಾಡ್ಕೊಂಡ್ರೆ ಎಷ್ಟೊಂದು ಉದಾಹರಣೆಗಳ ಸಮೇತ ನಿರೂಪಿಸ್ಬೋದು. ಅಂತೆಯೇ ಮಾನವ ಜೀವಿಯೂ ಕೂಡ ತನ್ನ ಪ್ರಕೃತಿಯಂತೆ ತಾನು ಸದಾ ಇರುತ್ತಾನೆ. ಅವನನ್ನು ಒಂದು ಶಾಸ್ತ್ರೀಯ ಪದ್ಧತಿಯಿಂದ ಶ್ರೇಷ್ಠ ಮಾನವನನ್ನಾಗಿ ರೂಪಿಸುವುದೇ ನಮ್ಮ ವೈದಿಕ ಸಂಸ್ಕೃತಿಯ ವಿಜ್ಞಾನದ ಸಾಫಲ್ಯವಾಗಿದೆ. ಅವನಿಗೆ ತಂದೆ ತಾಯಿಗಳು, ಗುರುಜನರು ಸರಿಯಾದ ಶಿಕ್ಷಣ ನೀಡದಿದ್ದರೆ ಅವನ ವ್ಯಕ್ತಿತ್ವದಲ್ಲಿ ವಿಕಾರಗಳು ಉಂಟಾಗುವುವು. ಪುಟಕ್ಕಿಟ್ಟ ಚಿನ್ನವು ಅಪರಂಜಿಯಾಗುವುದು. ನೋಡಲು ಕಲ್ಲಿನಂತಿರುವ ವಜ್ರವು ಕೊರೆಯಲ್ಪಟ್ಟು ಪ್ರಪಂಚವನ್ನೇ ಆಕರ್ಷಿಸಬಲ್ಲ ವಜ್ರದ ಹರಳುಗಳಾಗುವುದು. ಶಿಲ್ಪಿಯ ಕೈಗೆ ಸಿಕ್ಕಿದ ಕಲ್ಲು ಸುಂದರ ಶಿಲ್ಪವಾಗುವುದು. ಅಂತೆಯೇ ಸಂಸ್ಕಾರ ವಿಧಿಗಳಿಗೆ ಒಳಪಟ್ಟ ಜೀವಿಯು ಶ್ರೇಷ್ಠ ಮಹಿಮಾನ್ವಿತ ವ್ಯಕ್ತಿಯಾಗುವನು ಅಂತ ಇಲ್ಲಿ ಅವ್ರು ಹೇಳಿದ್ದಾರೆ. ಈಗ ನಾವು ಈ ಪುತ್ತೂರಾಯರ ಪುಸ್ತಕದಲ್ಲಿ ಇರೋದನ್ನ ವಾಚನ ಮಾಡ್ತಾ ಇದ್ದೀನಿ. ಇಲ್ಲಿ ಅವರು ಹೇಳಿರೋ ಡೆಫಿನೇಷನ್ಸ್ನೇ ಇಲ್ಲಿ ಇನ್ನೂ ವಿವರವಾಗಿ ಹೇಳಿದ್ದಾರೆ. ಪ್ರಕೃತಿ ಎಂದರೆ ಪ್ರಕೃತಿ ದತ್ತವಾದುದು, ನೈಸರ್ಗಿಕವಾದುದು, ಸಹಜವಾದುದು, ಸ್ವಾಭಾವಿಕವಾದುದು ಎಂದು ಅರ್ಥ. ಮಕ್ಕಳು ನಕ್ಕಾಗ ಎಷ್ಟೊಂದು ಸಹಜವಾಗಿರುತ್ತದೆ ಅಲ್ಲವೇ? ಆದರೆ ಅದೇ ಗಗನಸಖಿಗಳು ನಾವು ವಿಮಾನದಿಂದ ಹೊರಗೆ ಹೋಗುವಾಗ ಬರುವಾಗ ಬೀರುವ ನಗು ಅಷ್ಟೇ ಕೃತಕವಾಗಿರುತ್ತದೆ. ಕಿರುತೆರೆಗಳಲ್ಲಿ, ಚಲನಚಿತ್ರಗಳಲ್ಲಿ, ನಾಟಕಗಳಲ್ಲಿ ಯಾರಾದರೂ ಚೆನ್ನಾಗಿ ಅಭಿನಯಿಸಿದಾಗ ನಾವು ಎಷ್ಟೊಂದು ನ್ಯಾಚುರಲ್ ಆಗಿತ್ತಲ್ವಾ ಅಂತ ಪ್ರಶಂಸೆಯನ್ನು ಕೂಡ ನೀಡುತ್ತೇವೆ. ಅಂತೆಯೇ ಜನರ ಮಾತುಗಳು, ವರ್ತನೆಗಳು ಸ್ವಾಭಾವಿಕವಾಗಿದ್ದಲ್ಲಿ, ಅಂದರೆ ನ್ಯಾಚುರಲ್ ಬಿಹೇವಿಯರ್ ಆಗಿದ್ದಲ್ಲಿ ಅಂತಹವರನ್ನು ಜನರು ಇಷ್ಟಪಡ್ತಾರೆ. ಯಾರು ಸಹಜವಾಗಿರ್ತಾರೋ, ಒಳಗೊಂದು ಹೊರಗೊಂದು ಇಲ್ಲದೆ ಅವರು ಸಹಜವಾಗಿ ನಡ್ಕೊಳ್ತಾರಲ್ಲ, ಆ ಮಾತುಗಳು ಎಲ್ಲವೂ ಕೂಡ ಸಹಜವಾಗಿದ್ದಾಗ ಎಲ್ರಿಗೂ ಅವರು ಆಕರ್ಷಣೀಯ ವ್ಯಕ್ತಿಗಳಾಗ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ಸಹಜ ಸ್ವಾಭಾವಿಕವಾಗಿರಬೇಕಾಗಿರೋದು ಮುಖ್ಯ. ವಿಕೃತಿ ಎಂದರೆ ಅನೈಸರ್ಗಿಕವಾದುದು, ಅಸಹಜವಾದುದು, ಅಶ್ಲೀಲವಾದುದು, ಅನೈತಿಕವಾದುದು, ವಿಕಾರವಾದುದು, ವಿಚಿತ್ರವಾದುದು ಎಂದೆಲ್ಲ ಕೂಡ ಅರ್ಥೈಸ್ಬೋದು. ಸಂಸ್ಕೃತಿ ಎಂದರೆ ಸಮ್ಯಕ್ ಕೃತಿ ಅಥವಾ ಸಂಸ್ಕಾರವನ್ನು ಹೊಂದಿದ ಕೃತಿ ಎಂದರ್ಥ. ನಾವು ಅವಾಗ್ಲೇ ಅವ್ರು ಹೇಳ್ದಂಗೆ ಈ ಮನುಷ್ಯನ್ಗೂ ಅಷ್ಟೇ ಸಂಸ್ಕಾರ ಕೊಡದೇ ಇದ್ರೆ ಅವನು ದುಷ್ಟ ಆಗಕ್ಕೆ ಜಾಸ್ತಿ ಅವಕಾಶಗಳಿರುತ್ತೆ. ವಜ್ರವನ್ನ ಸಾಣೆ ಹಿಡಿದಿದ್ರೆ ಅದ್ರ ಹೊಳಪು ಬರೋದಿಲ್ಲ, ಚಿನ್ನವನ್ನ ಬೆಂಕಿಯಲ್ಲಿ ಹಾಕ್ತಿದ್ರೆ ಅದು ಅಪರಂಜಿ ಆಗೋದಿಲ್ಲ. ಹೀಗೆ ಎಲ್ಲದಕ್ಕೂ ಕೂಡ ಒಂದು ಸಂಸ್ಕಾರ ಬೇಕೇ ಬೇಕಾಗುತ್ತೆ. ಇಲ್ದಿದ್ರೆ ತುಂಬಾ ವಿಕೃತಿಯನ್ನ ಅದು ಸ್ವೀಕರಿಸ್ಬಿಡುತ್ತೆ ಅನ್ನೋದೇ. ಇವಾಗ ನೋಡಿ, ವಿನಾಶದ ದಾರಿ ದೊಡ್ಡದಾಗಿರೋದ್ರಿಂದಾನೇ ಇವಾಗ ಸಿನಿಮಾಗಳು ನೋಡ್ಲಿ, ಯಾವುದೇ ನೋಡ್ಲಿ, ಕೆಟ್ಟದ್ದು ಬೇಗ ಬರುತ್ತೆ ಮನುಷ್ಯನ್ಗೆ, ಒಳ್ಳೇದು ಬೇಗ ಬರೋದಿಲ್ಲ. ಅದು ಸುಲಭ, ಜಾರೋದ್ ಸುಲಭ. ಎಗೇನೆಸ್ಟ್ ಗ್ರಾವಿಟಿನೇ ಕಷ್ಟ, ಇಳಿಯೋದ್ ಸುಲಭ, ಹತ್ತೋದ್ ಕಷ್ಟ. ಹಾಗೆ ಇಲ್ಲೂನು ಎಲ್ಲವೂ ಕೂಡ ಸಂಸ್ಕಾರ ತುಂಬಾ ಮುಖ್ಯ ಆಗುತ್ತೆ. ಇಲ್ಲಿ ಸಂಸ್ಕೃತಿ ಅಂದ್ರೆ ಸಮ್ಯಕ್ ಕೃತಿ ಅಥವಾ ಸಂಸ್ಕಾರವನ್ನು ಹೊಂದಿದ ಕೃತಿ ಎಂದರ್ಥ. ಹಲವಾರು ಸಂಸ್ಕಾರಗಳು ವ್ಯಕ್ತಿಯ ನಡೆ ನುಡಿಗಳಲ್ಲಿ ಕೃತಿ ರೂಪದಲ್ಲಿ ಸಂಪನ್ನಗೊಂಡಾಗ, ಸಾಕ್ಷಾತ್ಕಾರವಾದಾಗ ಅದು ಸಂಸ್ಕೃತಿ ಎಂದೆನಿಸಿಕೊಳ್ಳುತ್ತದೆ. ಆದ್ದರಿಂದಲೇ ಅದು ಸುಸಂಸ್ಕೃತವಾದುದು, ಸರ್ವಕಾಲಿಕವಾದುದು, ಸರ್ವಮಾನ್ಯಿಕವಾದುದು. ಇಲ್ಲವೇ ಪ್ರಕೃತಿ ದತ್ತವಾದ ಕೊಡುಗೆಗಳಿಗೆ, ಇಲ್ಲವೇ ಪ್ರಕೃತಿ ಸಹಜವಾದ ಕಾಮನೆಗಳಿಗೆ, ಭಾವನೆಗಳಿಗೆ, ಗುಣ ಸ್ವಭಾವಗಳಿಗೆ
ದುರ್ಬುದ್ಧಿಯನ್ನು, ದುರಾಲೋಚನೆಗಳನ್ನು, ದುರ್ಗುಣಗಳನ್ನು ಬೆರೆಸಿಕೊಂಡಾಗ ಅದು ವಿಕೃತಿ ಆಗುತ್ತದೆ. ನೋಡಿ, ಒಳ್ಳೆಯ ಸಂಸ್ಕಾರಗಳನ್ನ ನಡೆನುಡಿಗಳಲ್ಲಿ ಸಂಪನ್ನಗೊಳಿಸ್ಕೊಂಡಾಗ ಅದು ಸಂಸ್ಕೃತಿ ಆಗುತ್ತೆ. ಅದನ್ನೇ ನೆಗೆಟಿವ್ ಆಗಿ ಧನಾತ್ಮಕ ಋಣಾತ್ಮಕ ತರ ಇಲ್ಲಿ ದುರ್ಬುದ್ಧಿ, ದುರ್ಗುಣಗಳನ್ನು ಬೆಳೆಸ್ಕೊಂಡಾಗ ಅದು ವಿಕೃತಿ ಆಗುತ್ತೆ. ಇವಾಗ ಆಸುರಿ ಗುಣಗಳು, ದೈವಿ ಗುಣಗಳು, ಆ ರೀತಿ ಜಾಸ್ತಿ ಒಳ್ಳೆಯತನ ಇರೋರು ದೈವಿ ಸಂಪನ್ನರಾಗಿರ್ತಾರೆ. ಇಲ್ಲ ಕಾಮಕ್ರೋಧಗಳನ್ನ ತುಂಬಾ ಜಾಸ್ತಿ ಇಟ್ಕೊಂಡಿರೋದು, ಅದನ್ನ ವ್ಯಕ್ತಪಡಿಸೋರು ಕೂಡ ಅವರ ಆಸುರಿ ಸ್ವಭಾವದವರು ಅಂತ ಅನ್ನಿಸ್ಕೊಂಡ್ಬಿಡ್ತಾರೆ. ಹಾಗೆ ಬದಲಾಗಿ ಸದ್ಗುಣಗಳನ್ನು, ಸದ್ವಿಚಾರಗಳನ್ನು, ಸದ್ಭಾವನೆಗಳನ್ನು, ಸಂಸ್ಕಾರವನ್ನು ಬೆರೆಸಿಕೊಂಡಾಗ ಅದು ಒಂದು ಸಂಸ್ಕೃತಿ ಎಂದೆನಿಸಿಕೊಳ್ಳುತ್ತದೆ. ಉದಾಹರಣೆಗೆ ಬುದ್ಧಿ ಪ್ರಕೃತಿ. ಬುದ್ಧಿ ನೆಟ್ಟಗಿದ್ದರೆ ಸಂಸ್ಕೃತಿ, ಕೆಟ್ಟದಾಗಿದ್ದರೆ ವಿಕೃತಿ. ಹಾಗೇನೆ ಒಂದೆರಡು ಮೂರು ಉದಾಹರಣೆ ಇಲ್ಲಿ ತಗೊಳ್ಳೋಣ. ಕಣ್ಣು ನಮಗೆ ಭಗವಂತನಿತ್ತ ಕೊಡುಗೆ, ಇದು ಪ್ರಕೃತಿ. ಆದರೆ ಕ್ರೋಧ, ಕೋಪ, ದ್ವೇಷ, ರೋಷ ತುಂಬಿದ ಕೆಂಗಣ್ಣು ವಿಕೃತಿ. ಆದರೆ ಅದೇ ಕರುಣೆ, ಕನಿಕರ, ಪ್ರೀತಿ, ಸ್ನೇಹ, ಮಮತೆ, ವಾತ್ಸಲ್ಯಗಳನ್ನು ಸೂಸುವ ಕಣ್ಣು ಸಂಸ್ಕೃತಿಯ ದ್ಯೋತಕ ಅನ್ಸ್ಕೊಳ್ಳುತ್ತೆ. ಹಾಗೆ ಇಲ್ಲಿ ನಾವು ಮುಖ್ಯವಾಗಿ ಒಂದೆರಡು ತಗೊಳ್ಳೋಣ. ಮಾತು ಹಾಗೂ ಮನಸ್ಸನ್ನು ತಗೊಳ್ಳೋಣ ಅಂತ ಅನ್ಕೊಂಡೆ. ಮಾತು ಲೋಕಾಭಿರಾಮವಾಗಿದ್ದಲ್ಲಿ ಅದು ಸಹಜ ಪ್ರಕೃತಿ. ಆದರೆ ಅವು ಕೆಟ್ಟ ಮಾತುಗಳಾಗಿದ್ದಲ್ಲಿ, ಯಾರ ಮನಸ್ಸನ್ನಾದರೂ ಕೆರಳಿಸುವಂತಿದ್ದಲ್ಲಿ, ಅವರಿಗೆ ನೋವುಂಟು ಮಾಡುವಂತಿದ್ದಲ್ಲಿ ಅದು ವಿಕೃತಿ. ವ್ಯತಿರಿಕ್ತವಾಗಿ ನಮ್ಮ ಮಾತುಗಳು ಕೇಳುಗರ ಮನಸ್ಸನ್ನು ಅರಳಿಸುವಂತಿದ್ದಲ್ಲಿ, ಅವರಿಗೆ ಮುದ, ಸಂತೋಷ, ಸಾಂತ್ವನ, ಸಮಾಧಾನಗಳನ್ನು ನೀಡುವಂತಿದ್ದಲ್ಲಿ ಅದು ಸಂಸ್ಕೃತಿಯ ಪ್ರತೀಕವೆಂದೆನಿಸುತ್ತದೆ. ಇಲ್ಲಿ ಮನಸ್ಸಿಗೂ ಹೇಳ್ತಾ ಇದ್ದಾರೆ, ಪ್ರಕೃತಿಯು ಮನುಷ್ಯನಿಗಿತ್ತ ದೊಡ್ಡ ಕೊಡುಗೆ ಈ ಮನಸ್ಸು. ಎಲ್ಲಾರ್ಗೂ ಅಷ್ಟೇ ಈ ಮನಸ್ಸಿಂದೆ ತುಂಬಾ ಗಲಾಟೆ. ಅದನ್ನ ಅವನು ಉದ್ಧಾರಕ್ಕಾದ್ರೂ ಬಳಸ್ಕೊಳ್ಬಹುದು, ಅವನು ಅಧೋಗತಿಗೆ ಹೋಗೋದಕ್ಕೂ ಮನಸ್ಸೇ, ಎಲ್ಲದಕ್ಕೂ ಮನಸ್ಸೇ ಕಾರಣ. ಉದ್ಧಾರ ಆಗೋದಕ್ಕೂ ಮನಸ್ಸೇ ಕಾರಣ, ಕೆಡೋದಕ್ಕೂ ಮನಸ್ಸೇ ಕಾರಣ ಅಂತ ಎಲ್ಲಾರ್ಗೂ ಗೊತ್ತಿರೋ ವಿಷಯ ಇದು. ಅದು ದೊಡ್ಡ ಕೊಡುಗೆ ಪ್ರಕೃತಿ ನಮಗ್ ಕೊಟ್ಟಿರೋದು. ಈ ಮನಸ್ಸು ಗುಣದ ತೊಟ್ಟಿಲೂ ಆಗಬಹುದು, ಕಸದ ತೊಟ್ಟಿಯೂ ಆಗಬಹುದು. ಕಾರಣ ನಮ್ಮೊಳಗೆ ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ. ಹಸುವಿನ ಸ್ವಭಾವವೂ ಇದೆ, ಹಂದಿಯ ಸ್ವಭಾವವೂ ಇದೆ. ಮನಸ್ಸಿನ ಭಾವನೆಗಳಿಗೆ, ಯೋಚನೆಗಳಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಷಡ್ವೈರಿಗಳನ್ನು ಬೆರೆಸಿಕೊಂಡಾಗ ಅದು ವಿಕೃತಿಯ ರೂಪವನ್ನು ತಾಳುತ್ತದೆ. ಬದಲಾಗಿ ಮೌಲ್ಯಗಳನ್ನು ಬೆರೆಸಿಕೊಂಡಾಗ ಅವು ಸಂಸ್ಕೃತಿಗಳಾಗಿ ರೂಪುಗೊಳ್ಳುತ್ತವೆ. ಆದ್ದರಿಂದಲೇ ಮನಸ್ಸು ಗುಣಗಳ ಗಣಿಯಾದಾಗ ಅದು ಸಂಸ್ಕೃತಿಯ ಸೌರಭವನ್ನು ಸೂಸುತ್ತದೆ. ಕಸದ ಗುಂಡಿಯಾದಾಗ ವಿಕೃತಿಯ ವಾಸನೆಯನ್ನು ಹರಡುತ್ತೆ. ಈ ಹಿನ್ನೆಲೆಯಲ್ಲಿ ಆಸೆ ಪ್ರಕೃತಿ ಸಹಜವಾದುದು, ದುರಾಸೆ ವಿಕೃತಿ. ಲೋಕಹಿತವನ್ನು ಬಯಸುವ ಆಸೆ ಅದು ಸಂಸ್ಕೃತಿ. ಹೀಗೇನೆ ಹೇಳ್ತಾ ಬರ್ತಾರೆ. ಭಯ ಪ್ರಕೃತಿ, ಭಯೋತ್ಪಾದನೆ ವಿಕೃತಿ. ಅದೇ ಇಲ್ಲಿ ಏನೋ ವ್ಯತ್ಯಾಸ ಇದೆ. ಆಚಾರ ಪ್ರಕೃತಿ, ಸದಾಚಾರ ಸಂಸ್ಕೃತಿ, ಭ್ರಷ್ಟಾಚಾರ ವಿಕೃತಿ. ಹಾಗೆ ಯಾವ್ಯಾವ್ದು ನೆಗೆಟಿವ್ ಇದೆಯೋ ಅದೆಲ್ಲ ವಿಕೃತಿ, ಪಾಸಿಟಿವ್ ಇರೋದೆಲ್ಲ ಪ್ರಕೃತಿ. ನಾವು ಅದನ್ನ ಸಂಸ್ಕರಿಸ್ಕೊಂಡಾಗ ಅದು ಸಂಸ್ಕಾರ ಅಂತ, ಸಂಸ್ಕೃತಿಯಿಂದ ಸಂಸ್ಕಾರವಾಗುತ್ತೆ. ಹೀಗೆ ಬಾಲ್ಯದಲ್ಲಿ ಹೆತ್ತವರಿಂದ ಪೋಷಣೆ ಪಡೆಯುವುದು ಪ್ರಕೃತಿ ಸಹಜವಾದುದು ಹಾಗೂ ಅನಿವಾರ್ಯವಾದದ್ದು. ಇದಕ್ಕೆ ಪ್ರತ್ಯುಪಕಾರವಾಗಿ ವೃದ್ಧಾಪ್ಯದಲ್ಲಿ ಹೆತ್ತವರ ಸೇವೆ ಮಾಡೋದು ಸಂಸ್ಕೃತಿ. ತದ್ವಿರುದ್ಧವಾಗಿ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಕರ್ತವ್ಯ ಬಾಹಿರರಾಗೋದು ವಿಕೃತಿ. ಎಲ್ಲ ವಿಷಯಕ್ಕೂ ಕೂಡ ಈ ಮೂರು ಅನ್ವಯ ಮಾಡ್ಕೊಳ್ಬಹುದು. ಅದಕ್ಕೆ ಒಂದು ಎಷ್ಟೊಂದು ಉದಾಹರಣೆಗಳು ಕೊಟ್ಟಿದ್ದಾರೆ. ಸಮಯ ಜಾಸ್ತಿ ಆಗುತ್ತೆ, ಅದಕ್ಕೆ ಮುಖ್ಯವಾಗಿರೋದನ್ನ ಮಾತ್ರ ನಾನು ಹೇಳ್ತೀನಿ. ತಾನು ದುಡಿದು ತಿನ್ನೋದು ಪ್ರಕೃತಿ, ಇನ್ನೊಬ್ಬರನ್ನು ದುಡಿಸಿ ತಾನು ತಿನ್ನೋದು ವಿಕೃತಿ. ಆದರೆ ತಾನು ದುಡಿದು ಇನ್ನೊಬ್ಬರಿಗೆ ಉಣಬಡಿಸೋದು ಸಂಸ್ಕೃತಿ. ಹಾಗೆ ಇಲ್ಲಿ ಹೇಳ್ತಾರೆ, ಐ ಲವ್ ಮೈ ಮದರ್ ಇದು ಪ್ರಕೃತಿ, ಐ ಹೇಟ್ ಮೈ ಮದರ್ ಇದು ವಿಕೃತಿ, ಐ ಲವ್ ಆಲ್ ಮದರ್ಸ್ ಇದು ಸಂಸ್ಕೃತಿ. ಅಂತೆಯೇ ಸಂಸ್ಕರಣ, ಸಂಸ್ಕಾರ, ಸಂಸ್ಕೃತಿ ಒಂದಕ್ಕೊಂದು ಪೂರಕವಾದುದು. ಇವೆಲ್ಲವೂ ಕೂಡ ಪರಿಶುದ್ಧತೆಯತ್ತ, ಪರಿಪೂರ್ಣತೆಯತ್ತ ನಮ್ಮನ್ನು ಒಯ್ಯುವ ಸಾಧನಗಳು. ವಸ್ತುಗಳನ್ನು ಸಂಸ್ಕರಿಸಿದರೆ ಅದರ ಬೆಲೆಯೂ ಏರುತ್ತದೆ, ಬಾಳಿಕೆಯೂ ಹೆಚ್ಚಾಗುತ್ತದೆ. ಉದಾಹರಣೆಗೆ ಭೂಗರ್ಭದಲ್ಲಿ ದೊರೆತ ಚಿನ್ನ, ಅದು ಪ್ರಕೃತಿ, ಅದನ್ನು ಹಾಗೆಯೇ ಧರಿಸಲಾಗದು.
ಬೆಂಕಿಯ ಕುಲುಮೆಗೆ ಹಾಕಿ ಶುದ್ಧೀಕರಿಸಿದಾಗ ಮಾತ್ರ ಅದು ಧರಿಸಿಕೊಳ್ಳಲು ಯೋಗ್ಯವಾದ ಅಪ್ಪಟ ಅಪರಂಜಿ ಚಿನ್ನವಾಗುತ್ತದೆ. ಅಂತೆಯೇ ಹಾಲನ್ನು ಕೆಲ ಗಂಟೆಗಳ ಕಾಲ ಮಾತ್ರ ಇಟ್ಟುಕೊಳ್ಳಬಹುದು, ನಂತರ ಅದು ಕೆಟ್ಟು ಹೋಗುತ್ತದೆ. ಹಾಗೆಯೇ ಅದೇ ಹಾಲನ್ನು ಸಂಸ್ಕರಿಸಿ ಮೊಸರು ಮಾಡಿದರೆ 2-3 ದಿನಗಳ ಕಾಲ ಇಟ್ಟುಕೊಳ್ಳಬಹುದು, ಕೆಟ್ಟು ಹೋಗುವುದಿಲ್ಲ. ಅದೇ ಮೊಸರನ್ನು ಕಡೆದು ಸಂಸ್ಕರಿಸಿದರೆ ಬೆಣ್ಣೆ ಹೊರ ಬರುತ್ತದೆ, 1 ವಾರವಾದರೂ ಇಟ್ಟುಕೊಳ್ಳಬಹುದು. ಬೆಣ್ಣೆಯನ್ನು ಕಾಯಿಸಿ ಇನ್ನಷ್ಟು ಸಂಸ್ಕರಿಸಿದರೆ ಅದು ತುಪ್ಪವಾಗುತ್ತದೆ. ತುಪ್ಪ 6 ತಿಂಗಳಾದರೂ ಕೆಟ್ಟು ಹೋಗೋದಿಲ್ಲ. ಇದು ಸಂಸ್ಕರಣದಿಂದ ಆಗುವ ಲಾಭಗಳು. ಹಾಗೆ ಪ್ರತಿ ಮನುಷ್ಯನೂ ಕೂಡ ಉದ್ಧಾರ ಆಗ್ಬೇಕು, ಅವನ ಜೀವನ ಗುರಿಯನ್ನು ಸಾಧಿಸ್ಬೇಕು ಅಂದ್ರೆ ಸಂಸ್ಕರಣದಿಂದಲೇ ಸಾಧ್ಯ. ಅದಕ್ಕೆ ಅವನಿಗೆ ಉತ್ತಮ ಸಂಸ್ಕಾರಗಳು ತುಂಬಾ ಮುಖ್ಯ ಆಗುತ್ತೆ. ಅಂತೆಯೇ ವ್ಯಕ್ತಿಯ ಮಾತುಗಳು, ಕೃತಿಗಳು ಸಂಸ್ಕರಣಗೊಂಡಾಗ ಅವು ಸಂಸ್ಕಾರವೆನಿಸುತ್ತವೆ. ಹಿಂದೆ ನಮ್ಮ ಗುರುಕುಲ ಪದ್ಧತಿಗಳಲ್ಲೆಲ್ಲ ಹಾಗೆ ಇದ್ದಿದ್ದು. ಯಜ್ಞ ಯಾಗಾದಿಗಳನ್ನ ಮಾಡ್ಬೇಕಾದ್ರೂ ಅಷ್ಟೇ, ಅಲ್ಲಿ ಸ್ವಾರ್ಥಕ್ಕೊಂಚೂರು ಜಾಗ ಇರ್ಲಿಲ್ಲ. ಎಲ್ರೂ ಚೆನ್ನಾಗಿರ್ಬೇಕು, ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಇದೇ ಮಂತ್ರಘೋಷ ಆಗಿತ್ತು ನಮ್ಮ ಇದರಲ್ಲಿ. ಇವಾಗ ಅದೆಲ್ಲ ತುಂಬಾ ದೂರ ಆಗ್ಬಿಡ್ತಾ ಇದೆ. ಆದ್ರಿಂದ ಈ ಸಂಸ್ಕರಿಸ್ಕೋದು, ವಿದ್ಯೆ ನಮಗ್ ಸಂಸ್ಕಾರ ಕೊಡ್ತಾ ಇಲ್ಲ ಅನ್ನೋದೇ ಎಲ್ಲಾ ಅನಾಹುತಗಳಿಗೂ ಕಾರಣ. ಮಕ್ಕಳಿಗೆ ಸದ್ಭಾವನೆಗಳು, ಸದ್ಗುಣಗಳು, ಸಂಬಂಧಗಳ ಬೆಲೆ ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ತುಂಬಾ ಸಂಸ್ಕಾರ ಕೊಡೋದೇ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಅಂತೆಯೇ ಆ ಕೃತಿಗಳು, ಮಾತುಗಳು ಎಲ್ಲವೂ ಕೂಡ ಸಂಸ್ಕರಣಗೊಂಡಾಗ ಅವು ಸಂಸ್ಕಾರವಾಗುತ್ತವೆ. ಸಂಸ್ಕಾರ ಸಂಸ್ಕೃತಿಗಳೇ ಅವನ ವ್ಯಕ್ತಿತ್ವದ ಮಾನದಂಡ. ಇಂತಹ ಸುಸಂಸ್ಕೃತ ವ್ಯಕ್ತಿಗಳಿಂದ ಕೂಡಿದ ಸಮಾಜವೇ ಒಂದು ದೇಶದ ನಿಜವಾದ ಆಸ್ತಿ ಮತ್ತು ಆತ್ಮ ಎಂದು ಧಾರಾಳವಾಗಿ ಹೇಳಬಹುದು. ಇಷ್ಟನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ರಾಜೇಶ್ವರಿ